ನಮಸ್ಕಾರ, ನಾನು ಪರಿಮಳ ಜಗ್ಗೇಶ್, ವೇಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಆ್ಯಂಡ್ ನ್ಯೂಟ್ರಿಷನ್ ಕೋಚ್. ಇದು ಅಲಾಮಿರಾತ್ ಕಿಚನ್. ಇಲ್ಲಿ ರುಚಿಯಾದ ಅಡಿಗೆಯ ಜೊತೆಗೆ ಆರೋಗ್ಯಕರದ ಮಾಹಿತಿ ನಿಮಗೋಸ್ಕರ. ನಮ್ಮಲ್ಲಿ ಬರೋ ಕ್ಲಯಂಟ್ಸ್ಗೆ ಯಾವಾಗಲೂ ಸಾಮಾನ್ಯವಾಗಿ ಇರುವಂಥ ಮೇನ್ ಕಂಪ್ಲೇಂಟ್ ಏನು ಅಂದರೆ, ಸಂಜೆ ಆಗುವಷ್ಟೊತ್ತಿಗೆ ನಮ್ಮ ಡಯಟ್ ಪ್ಲ್ಯಾನ್ಸ್ ಎಲ್ಲ ಹಾಳಾಗೋಗುತ್ತೆ ಮ್ಯಾಮ್. ಸೊ ಏನಾದರೂ ಸಿಂಪಲ್ ಆಗಿ ಜೊತೆಗೆ ತುಂಬ ಕ್ಯಾಲರಿ ಇಲ್ಲದೆ ಇರೋವಂಥದ್ದು ಯಾವುದಾದ್ರೂ ಒಂದು ಸ್ವೀಟ್ ಹೇಳಿ ಅಂದಾಗ ನನ್ನ ಫೇವ್ರೆಟ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚೆಕ್ಔಟ್ ಮಾಡಿ. ಇವತ್ತು ಮಖನಲ್ಲಿ ನಾವು ಒಂದು ಪಾಯಸ ಸ್ವೀಟ್ ಮಾಡ್ತಾ ಇದ್ದೀವಿ. ಬಹಳ ಸುಲಭ, ಕೇವಲ 7 ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿದೆ. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ದೇಸಿ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಮಖನ ಅಥವಾ ಲೋಟಸ್ ಸೀಡ್ಸ್ನ ಹಾಕ್ಕೊಂಡು ವಾರ್ಮ್ ಆಗೋವರೆಗೂ ಒಂದು 2-3 ನಿಮಿಷ ಅದನ್ನು ಸ್ಟರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಖನಲ್ಲಿ ಇರುವಂಥ ಹೆಲ್ತ್ ಪ್ರಾಪರ್ಟೀಸ್ ಅಂತ ನೋಡಿದ್ರೆ, ಹೃದಯಕ್ಕೆ ಒಳ್ಳೆಯದು, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಇದರಲ್ಲಿ ಸೋಡಿಯಂ ಕಮ್ಮಿ ಇರೋದಕ್ಕೆ ಬ್ಲಡ್ ಪ್ರೆಷರ್ ಇರೋರು ತಗೋಬೋದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಇಷ್ಟು ಚೆಂದ ಅಲ್ಲ? ಈಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಮಖನಲ್ಲಿ ಒಂದು 1/2 ಕಪ್ಪಷ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದರ ಜೊತೆಗೆ ಒಂದಷ್ಟು ಕ್ಯಾಶ್ಯೂನಟ್ಸ್, ಗೋಡಂಬಿ ಆ್ಯಂಡ್ ಬಾದಾಮಿನೂ ಆ ಬ್ಲೆಂಡರ್ಗೆ ಹಾಕ್ಕೊಂಡು ಇದನ್ನು ನೀರಿಲ್ದಂಗೆ ಡ್ರೈ ಕೋರ್ಸ್ ಪೌಡ್ರಾಗಿ ಮಾಡ್ಕೋತಾ ಇದ್ದೀನಿ. ಇದನ್ನು ಪಕ್ಕಕ್ಕಿಟ್ಟೆ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಒಂದು ಸುಮಾರು 500 ml ಅಷ್ಟು ಹಾಲು ಹಾಕಿದ್ದೀನಿ. ಅದು ಬಾಯ್ಲ್ ಆಗ್ತಾ ಒಂದಷ್ಟು ವಾರ್ಮ್ ಆಗ್ತಾನೆ ನಾನು ಮಿಕ್ಕಿದ ಮಖನ ಸೀಡ್ಸ್ನ ಈ ಹಾಲಿಗೆ ಹಾಕ್ಬಿಟ್ಟು ಸ್ಟರ್ ಮಾಡ್ತಾ ಇದ್ದೀನಿ. ಸುಮಾರು ಈ ಪಾಯಸ ಮುಗಿಯೋಕ್ಕೆ ನಮಗೆ 10-12 ನಿಮಿಷ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್. ಆ್ಯಂಡ್ ಇವಾಗ ಹಾಲು ಮತ್ತು ಈ ಮಖನ ಸ್ವಲ್ಪ ಗಟ್ಟಿ ಆಗಬೇಕಲ್ಲ, ಸೊ ನಾವು ಬ್ಲೆಂಡ್ ಮಾಡಿಟ್ಕೊಂಡಿರೋ ಪೌಡರ್ನ ಈ ಹಾಲಿಗೆ ಮತ್ತು ಮಖನ ಮಿಕ್ಸ್ಚರ್ಗೆ ಹಾಕ್ತಾ ಇದ್ದೀನಿ. ಅದು ಸಾರ್ಟ್ ಆಫ್ ಗಟ್ಟಿ ಆಗೋಕ್ಕೆ, ಬೈಂಡ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬೈಂಡಿಂಗ್ ಮುಗೀತು. ನೆಕ್ಸ್ಟು ಬೇಕಾಗಿರೋದು ಅದಕ್ಕೆ ಸಿಹಿಗೆ ನಾನು ಬೆಲ್ಲದ ಪೌಡರ್ ಅದನ್ನು ಹಾಕ್ತಾ ಇದ್ದೀನಿ. ಸುಮಾರು 1/4 ಕಪ್ಪಷ್ಟು ಹಾಕೋಬೋದು. ಸ್ಟರ್ ಮಾಡ್ತಾ ನಿಮ್ಮ ಪಾಯಸ ರೆಡಿ. ಅದಕ್ಕೆ ಒಂದಷ್ಟು ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ ನಂತರ ಒಂದು ಬಾಯ್ಲ್ ಬಂದ ಮೇಲೆ ನಿಮ್ಮ ಮಖನ ಪಾಯಸ ತಯಾರ್. ಮಖನ, ಲೋಟಸ್ ಸೀಡ್ಸ್ ಎಷ್ಟು ಸಿಂಪಲ್ ಆಗಿತ್ತು. ಇದು ಸ್ವೀಟ್ ವರ್ಷನ್ ಅಲ್ವಾ? ತಮಗೆ 1 ತಿಂಗಳಷ್ಟು ಸ್ಟೋರ್ ಮಾಡ್ಕೋಬೇಕು ಅಂದರೆ ವೆರಿ ಸಿಂಪಲ್. ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ಎಲ್ಲ ಮಸಾಲೆ ಐಟಮ್ಸ್ ಹಾಕಿ ಒಂದು ಬಾಟ್ಲಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಇಟ್ಟಾಗ ಸುಮಾರು 1 ತಿಂಗಳಿಗೆ ಸ್ಟೋರ್ ಮಾಡ್ಬೋದು. ನಿಮ್ಮ ಕಾಫಿ ಟೀ ಟೈಮಲ್ಲಿ ಇನ್ಸ್ಟೆಡ್ ಆಫ್ ಬಿಸ್ಕೆಟ್ಸ್ ಆರಾಮಾಗಿ ಈ ಹೆಲ್ತಿ ಸ್ನ್ಯಾಕ್ನ ತಗೋಬೋದು. ಇನ್ನಿಷ್ಟು ರೆಸಿಪೀಸ್ ನಿಮಗೋಸ್ಕರ ಎವ್ರಿ ವೀಕ್ ಬರ್ತಾ ಇರುತ್ತೆ. ಚೆಕ್ಔಟ್ ಮಾಡಿ.